ಈಗಾಗಲೇ ಆಷಾಢ ಪ್ರಾರಂಭ ಆಗ್ತಾ ಇದೆ. ನಾವು 4ನೇ ತಾರೀಕು ಕಾವೇರಿ ಜಲಾನಯನ ಪ್ರದೇಶಕ್ಕೆ ಹೋಗಿದ್ವಿ. KRS ಅಲ್ಲಿ ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ನಾನು ವಿಸಿಟ್ ಕೊಟ್ಟಿದ್ವಿ. ಕೇವಲ ಆ ಡೆಡ್ ಇದು ಸ್ಟೋರೇಜ್ ಬಿಟ್ಟು 6 TMC ಇತ್ತು. ಮಳೆನೇ ಬಂದಿಲ್ಲ ಅಂತಂದ್ರೆ 2 ತಿಂಗಳಲ್ಲಿ ನಾವು ನೀರಿನ ಸಮಸ್ಯೆಯನ್ನ ಬೆಂಗಳೂರು ಮತ್ತೆ ಪ್ರದೇಶಗಳಲ್ಲಿ ಎದುರಿಸಬೇಕಾಗಿತ್ತು. ರೈತರಿಗೆ ನೀರು ಕೊಡಲಾರದಂತ ಪರಿಸ್ಥಿತಿ ಅವತ್ತಾಗಿತ್ತು. ಆದ್ರೆ ಕೊಡಗಿನ ಪ್ರದೇಶದಲ್ಲಿ ಅಲ್ಪ ಸ್ವಲ್ಪ ಮಳೆ ಬಂದಿದ್ರಿಂದ ಸ್ವಲ್ಪ ನೀರು ಹರಿದು ಬಂದಿದೆ ಅಂತಕ್ಕಂಥದ್ದನ್ನು ಕೇಳಿದ್ದೇನೆ. ಆವತ್ತು ಹೇಳಿದ್ರು 6ರಿಂದ 10ನೇ ತಾರೀಕುವರೆಗೂ ಹೆಚ್ಚು ಮಳೆ ಬರ್ತಕ್ಕಂಥ ಸಂದರ್ಭಗಳಿದೆ. 10ನೇ ತಾರೀಕು ಇಲ್ಲದೆ ಇದ್ರೆ ಈ ತಿಂಗಳಲ್ಲಿ ಮಳೆ ಬರುವಂತದ್ದು ಪರಿಸ್ಥಿತಿ ಇಲ್ಲ. ಇದು ಹವಾಮಾನ ವರದಿ ಅಂತಕ್ಕಂಥದ್ದನ್ನ ಆವತ್ತಿನ ಅಲ್ಲಿ ಇಂಜಿನಿಯರ್ಗಳು ಹೇಳಿದ್ರು. ಈಗ 10ನೇ ತಾರೀಕುವರೆಗೂ ಯಾವುದೇ ಮಳೆ ಬಂದಿಲ್ಲ ಅಂದ್ಮೇಲೆ ಈ ತಿಂಗಳು ಬರಲ್ಲ ಅಂತ ಅನ್ನೋದು ಅವರ ಮಾತಿನ ಪ್ರಕಾರ ಸತ್ಯವಾದ್ರೆ ಇದು ಬರಗಾಲದ ಛಾಯೆ. ಈ ಬರಗಾಲ ಪರಿಸ್ಥಿತಿ ಹೀಗೆ ಆದ್ರೆ ಈಗಾಗಲೇ ರೈತರು ಕಂಗಾಲಾಗಿದ್ದಾರೆ. ಅವರು ಮೊದಲ ಮಳೆ ಬಂದಾಗ ಉತ್ತಿದ್ದಾರೆ, ಆದ್ರೆ ಬಿತ್ತನೆಗೆ ಮಳೆ ಇಲ್ಲ. ಬಿತ್ತನೆ ಈ ತಿಂಗಳಲ್ಲಿ ಆಗ್ಲಿಲ್ಲ ಅಂದ್ರೆ ಮುಂದಿನ ತಿಂಗಳಲ್ಲಿ ಮಳೆ ಬಂದ್ರೆ ಅದು ಹಿಂದಾಗ್ಬಿಡ್ತದೆ. ಮತ್ತೆ ಆ ಬೆಳೆ ರೈತರ ಕೈಗೂ ಸಿಗೋದಿಲ್ಲ. ಮಳೆ ಆಗ್ಲೇ ಇಲ್ಲ ಅಂತಂದ್ರೆ ಇದು ಈ ಬಾರಿ ಈ ರಾಜ್ಯ ಬರ ಪರಿಸ್ಥಿತಿಯನ್ನ ಎದುರಿಸಬೇಕಾಗತ್ತೆ. ಆದ್ರೆ ಇದುವರೆಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿಕೆ ಕೊಡ್ತಾರೆ, ಮಳೆಯನ್ನ ನಂಬಿ ಯಾರು ಬಿತ್ತನೆ ಮಾಡಬೇಡಿ, ಮಳೆಯನ್ನು ನಂಬಿ ಯಾರು ಬಿತ್ತನೆ ಮಾಡಬೇಡಿ ಅನ್ನೋಂಗಿದ್ರೆ ಮಳೆ ಬರಲ್ಲ ಅಂತ ಆಯ್ತಲ್ಲ. ಈ ಹೇಳಿಕೆ ನೀವು ಕೊಡಬಾರ್ದಲ್ಲ ಮುಖ್ಯಮಂತ್ರಿಗಳೇ. ಹಾಗಿದ್ರೆ ಕಾಂಗ್ರೆಸ್ ಅನ್ನು ನಂಬಿ ಹೆಂಗೆ ಓಟ್ ಕೊಡೋದು? ಮಳೆಯನ್ನು ನಂಬಿ ರೈತ ಬಿತ್ತನೆ ಮಾಡಬಾರ್ದು, ಆದ್ರೆ ಕಾಂಗ್ರೆಸ್ ಅನ್ನು ನಂಬಿ ಹೆಂಗೆ ಓಟ್ ಕೊಡೋದು? ಇವ್ರಿಗೆ ಯಾಕೆ ಓಟ್ ಕೊಡ್ಬೇಕು? ಪರಿಹಾರ ಏನಾದ್ರೂ ಘೋಷಣೆ ಮಾಡಿದಾರಾ? ಇಲ್ಲ, ಬರ ಪರಿಸ್ಥಿತಿ ಈ ಬಾರಿ ಎದುರಿಸಬೇಕಾಗ್ತದೆ, ಇಷ್ಟು % ಮಾತ್ರ ಮಳೆ ಆಗತ್ತೆ, ಇಂಥ ಪ್ರದೇಶಗಳಲ್ಲಿ ಹವಾಮಾನ ವರದಿಯ ಪ್ರಕಾರ ಇದಾಗತ್ತೆ, ಇಲ್ಲ ಅಂತಂದ್ರೆ ಇಂಥ ಏರಿಯಾಗಳಿಗೆ ನಾವು ಮೋಡ ಬಿತ್ತನೆ ಆದ್ರೂ ಮಾಡಿ ನಾವು ರಕ್ಷಣೆ ಮಾಡ್ತೇವೆ ನಮ್ಮ ರೈತರನ್ನ ಎಲ್ಲಾದ್ರೂ ಹೇಳಿಕೆ ಕೊಟ್ಟಿದ್ದೀರಾ? ಒಂದು ಸಮಯ ಅದಾಗ್ಲಿಲ್ಲ ಅಂತಂದ್ರೆ ಪರಿಹಾರಗಳನ್ನ ಏನು ಕೊಡ್ತೇವೆ ಅಂತೇಳಿ ಘೋಷಣೆ ಏನಾದ್ರೂ ಮಾಡಿದ್ದಾರೆ? ಆದ್ರೆ ಒಂದು ರೀತಿಯ ಬೇಜವಾಬ್ದಾರಿಯ ಹೇಳಿಕೆಗಳನ್ನ ಕೊಟ್ಟು ಈ ಸರ್ಕಾರ ರೈತರ ಸಮಸ್ಯೆಗಳನ್ನ ಪರಿಹಾರ ಮಾಡೋದ್ರ ಬದಲು ಅವರಿಗೆ ಧೋಖಾ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಕಂಬಳ ಈ ದಕ್ಷಿಣ ಕನ್ನಡ ಅಥವಾ ಕರಾವಳಿ ಭಾಗದಲ್ಲಿ ಅದಕ್ಕೆ ತನ್ನದೇ ಆದ ಮಹತ್ವ ಇದೆ. ಅದರ ಪರಿಚಯ ಬೆಂಗಳೂರು ಅಥವಾ ಮೈಸೂರಿಗೆ ಅಷ್ಟಾಗಿ ಇಲ್ಲ. ಅಲ್ಲಿಂದ ನೀವು ಗುಲ್ಬರ್ಗ, ಬೆಳಗಾವಿ ಆ ಕಡೆ ಹೋದ್ರೆ ಕಂಬಳ ಅಂದ್ರೆ ಏನಂತ ಗೊತ್ತೇ ಇಲ್ಲ. ಪರಿಚಯಿಸಲಿಕ್ಕೆ ಯಾರಾದ್ರೂ ಮಾಡಿದ್ರೆ ತಪ್ಪಲ್ಲ. ಈಗ ಬೆಂಗಳೂರಿನಲ್ಲೂ ಕೂಡ ಕಂಬಳ ನಡೆದಿತ್ತು, ನಾವೆಲ್ಲ ಭಾಗವಹಿಸಿದ್ವಿ. ಏನಂತಂದ್ರೆ ಆ ಕರಾವಳಿ ಭಾಗದ ಒಂದು ಸಂಸ್ಕೃತಿಯ ಮೆರುಗನ್ನ ತಂದಿಲ್ಲಿ ಪ್ರದರ್ಶನ ಮಾಡಿದ್ರೆ ಅದನ್ನು ನಾವು ಹೋಗ್ತೇವೆ. ಆದ್ರೆ ದಸರಾಗೆ ಒಂದು ಮಹತ್ವ ಇದೆ. ಆ ದಸರಾ ಯಾವ ರೀತಿ ಪಾರಂಪರಿಕವಾಗಿ ನಡೆದು ಬಂದಿದೆಯೋ ಅದಕ್ಕೆ ಬೇರೆ ಬೇರೆಗಳನ್ನ ಸೇರಿಸೋದ್ರಲ್ಲಿ ಅರ್ಥ ಇಲ್ಲ. ಯಾವ ರೀತಿ ನಡೆದಿದೆಯೋ ದಸರಾ ಅದು ಪದ್ಧತಿಗಳಾಗಿ ಇವತ್ತು ಇದೆ. ಆ ಪದ್ಧತಿಗಳು ಹಾಗೆ ಮುಂದುವರಿಬೇಕು. ನೀವು ಕಂಬಳಕ್ಕೆ ಎಷ್ಟು ಗೌರವ ಕೊಡ್ಬೇಕೋ ಅದನ್ನ ಕಂಬಳಕ್ಕೆ ಸರ್ಕಾರದ ಗೌರವಗಳೊಂದಿಗೆ ಅದನ್ನ ಅಲ್ಲಿ ಕರಾವಳಿ ಭಾಗದಲ್ಲಿ ಮಾಡ್ಲಿ, ತಪ್ಪೇನಿಲ್ಲ. ಅದಕ್ಕೂ ಕೂಡ ನಾವು ಗೌರವ ಕೊಡಬೇಕಾಗಿದೆ. ಅದೇ ರೀತಿ ಇದರಲ್ಲಿ ಗುಲ್ಬರ್ಗಾ ಭಾಗದಲ್ಲಿ ಹಲವು ರೀತಿಯ ಈ ಪದ್ಧತಿಗಳು, ಕಾರ್ಯಕ್ರಮಗಳು ಇವು ನಡೀತವೆ. ಈ ರೀತಿ ಎಲ್ಲಾ ಭಾಗಗಳಿಗೂ ಕೂಡ ಸರ್ಕಾರ ಮನ್ನಣೆ ಕೊಡ್ಲಿ, ಅಲ್ಲಿನ ಸಂಸ್ಕೃತಿಯನ್ನ ಮೆರೆಸುವಂತ, ಅದು ಜನರಿಗೆ ಪರಿಚಯಿಸುವಂತ ಕೆಲಸವನ್ನು ಮಾಡ್ಲಿ. ಆದ್ರೆ ಒಂದರಲ್ಲಿ ಒಂದನ್ನ ಬೆರೆಸಿ ಅದರ ಮಹತ್ವವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಸರಿಯಾದ ಕ್ರಮ ಆಗಲಾರದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.